ನಾವು ಹೆಣ್ಮಕ್ಳು ಸ್ವಲ್ಪ ಹುಷಾರಾದ್ರೆ ಸಾಕು, ಒಳ್ಳೆ ಸೂಪರ್ ವುಮೆನ್ ತರ ಎಲ್ಲ ಕೆಲಸ ಮಾಡೋದಕ್ಕೆ ಓಡಾಡ್ತಾ ಇರ್ತೀವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಿನ್ನೆಯಿಂದ ನೆಟ್ಟಿಗೆ ತಲೆ ಬಾಚ್ಕೊಳ್ಳೋಕ್ಕೂ ಗತಿ ಇಲ್ಲ ನನಗೆ, ಆ ಲೆವೆಲಿಗೆ ಸುಸ್ತಾಗಿ ಕೂತಿದ್ದೆ. ನೆನ್ನೆ ಮಾತ್ರೆ ತಗೊಂಡು ಸ್ವಲ್ಪ ರೆಸ್ಟ್ ಮಾಡಿದ್ದಕ್ಕೆ ಇವತ್ತು ಸ್ವಲ್ಪ ಬೆಟರ್ ಆಗಿ ಫೀಲ್ ಆಗ್ತಾ ಇತ್ತು. ಎಲ್ಲೋ ಒಂದ್ ಕಡೆ ಇನ್ನು ಸ್ವಲ್ಪ ಸುಸ್ತಿತ್ತು ಅಂತ ಇವತ್ತು ಕಾಲೇಜ್ಗೆ ಹೋಗ್ದಲ್ಲೇ ರೆಸ್ಟ್ ಮಾಡ್ತಾ ಇದ್ದೆ. ನನ್ನ ಮನೆಯವ್ರು ಆಲ್ರೆಡಿ ನಾನು ಎದ್ದೊಳೋದಕ್ಕೂ ಮುಂಚೆ ರೆಡಿಯಾಗಿ ಕೆಲ್ಸಕ್ಕೆ ಹೋಗಿದ್ರು. ನಾನು ಎದ್ಮೇಲೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡು ಕಸ ಎಲ್ಲ ಹೊಡ್ಕೊತಾ ಇದ್ದೆ. ಇನ್ನೊಂದ್ ಕಡೆ ಶುಂಠಿ ಹಾಗೆ ಏಲಕ್ಕಿ ಹಾಕಿ ಸ್ಟ್ರಾಂಗ್ ಆಗಿ 1 ಕಪ್ ಟೀ ಮಾಡ್ಕೊಂಡೆ. ಇನ್ನ ನಿನ್ನೆಯಿಂದ ನನಗೆ ಈ ಟೀ ಬನ್ನೆ ತಿಂಡಿ ಊಟ ಎಲ್ಲ ಆಗ್ಬಿಟ್ಟಿದೆ. ಜೊತೆಗೆ ಈ ಖರ್ಚಿಫು ಅಮೃತಾಂಜನ್ ಡಬ್ಬ ಎರಡನ್ನೂ ಕೂಡ ಕೈ ಬಿಟ್ಟಿಲ್ಲ. ಇನ್ನು ಈ ತರ ಹುಷಾರೇನಾರು ಇಲ್ದಾಗ ಒಂದ್ 2 ಟೈಮ್ ಅಷ್ಟೇ ಹೊರಗಡೆ ಊಟ ತಿನ್ನಕ್ಕಾಗೋದು. ಅದಕ್ಕೆ ಅಂತ ಸಿಂಪಲ್ ಆಗಿ ಮನೆಯಲ್ಲೇ ಬಳಿ ರೊಟ್ಟಿ ಚಟ್ನಿ ಮಾಡ್ಕೊಂಡು ತಿಂಡಿನ ಮುಗಿಸ್ಕೊಂಡೆ. ಹಂಗೆ ಗ್ಯಾಪಲ್ಲಿ ನಮ್ಮ ಮನೆಯವ್ರು ಬಂದು ನನ್ಗೆ ಇಲ್ಲಿ ದೃಷ್ಟಿ ತಕೊಡ್ತಾ ಇದ್ರು. ಜೊತೆಗೆ ಜ್ವರದ ಬಾಯಿ ಒಂಥರ ಆಗಿರುತ್ತೆ ಅಂತ ಡೈರಿ ಮಿಲ್ಕ್ ಕೂಡ ತಂದ್ಕೊಟ್ರು. ಇನ್ನು ನಿನ್ನೆಯಿಂದ ನನ್ ಮುಖ ನಾನೇ ನೋಡ್ಕೊಳಕ್ ಆಗ್ತಾ ಇಲ್ಲ ಅಂತ ಹೋಗ್ಬಿಟ್ಟು ಫ್ರೆಶ್ ಅಪ್ ಆದೆ. ಅದೇ ಗ್ಯಾಪಲ್ಲಿ ತಲೆ ಹಾರ್ಕೊಳಕ್ ಮುಂಚೆ ತಲೆ ಬರೋ ಶುರು ಆಯ್ತು. ಶೀತ ಜ್ವರ ಇತ್ತು, ಜೊತೆಗೆ ಕೆಮ್ಮು ಕೂಡ ಶುರು ಆಗೋದು. ನಾವ್ ಹೆಣ್ಮಕ್ಳು ಹೆಂಗೆ ಅಂದ್ರೆ ಸ್ವಲ್ಪ ಹುಷಾರಾಗಿದ್ದೀವಿ, ಸ್ವಲ್ಪ ರೆಸ್ಟ್ ಮಾಡೋಣ ಅನ್ನೋದಿರೋದಿಲ್ಲ. ಹುಷಾರಾದ ತಕ್ಷಣ ಒಳ್ಳೆ ಸೂಪರ್ ವುಮೆನ್ಗಳು ಗಾಡಿ ಎಲ್ಲಾ ಕೆಲಸ ಮಾಡೋದಕ್ಕೂ ಓಡಾಡ್ತಾ ಇರ್ತೀವಿ. ನೀವು ಕೂಡ ಹಿಂಗೆ. ನನ್ನ ಮನೆಯವರು ಕರವಾಗಿ ಎಗ್ ಬುರ್ಜಿ ಮಾಡ್ಕೊಡ್ತೀನಿ ಅಂತ ಇಲ್ಲಿ ಮಾಡ್ಕೊಡ್ತಾ ಇದ್ರು. ಇನ್ನ ತುಂಬಾ ಜನ ಕೇಳ್ತಾ ಇದ್ರಿ, ನಿಮ್ ಮನೆಯವರು ಏನಕ್ಕೆ ಜಾಸ್ತಿ ಕಾಲಲ್ಲೇ ಮಾತಾಡ್ತಾ ಇರ್ತಾರೆ, ಏನ್ ಕೆಲಸ ಮಾಡ್ತಾರೆ ಅಂತ. ನಮ್ಮ ಮನೆಯವರು ಫಿನಾನ್ಸ್ ಅಲ್ಲಿ DSC ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರ ಕೆಲಸನೇ ಹಾಗೆ, ಜಾಸ್ತಿ ಕ್ಲೈಂಟ್ ಗಳ ಜೊತೆ ಇಂಟರಾಕ್ಟ್ ಮಾಡ್ತಾನೆ ಇರ್ಬೇಕು. ಕೆಲವು ಸಲ ಅವ್ರ ಫೋನ್ ಜಾಸ್ತಿ ಯೂಸ್ ಮಾಡೋದನ್ನ ನೋಡಿ ನಾನು ಕೂಡ ಇರಿಟೇಟ್ ಆಗಿ ಅವ್ರ ಮೇಲೆ ಫ್ರಸ್ಟ್ರೇಟ್ ಆಗಿದ್ದೀನಿ. ಬಟ್ ಏನು ಮಾಡೋದಕ್ಕಾಗಲ್ಲ, ಅವ್ರು ನನ್ಗೋಸ್ಕರನೇ ಅಲ್ವಾ ಕೆಲಸ ಮಾಡೋದು ಅಂತ ಹೇಳ್ಬಿಟ್ಟು ನಾನೇ ಕೆಲವೊಂದ್ಸಲ ಸಮಾಧಾನ ಮಾಡ್ಕೊಳ್ಳೋದು ಉಂಟು. ಗ್ಯಾಪ್ ಅಲ್ಲಿ ನಮ್ ಸಾಹೇಬ್ರು ಖಾರವಾಗಿ ಪ್ರೀತಿಯಿಂದ ಎಗ್ ಬುರ್ಜಿನ ಮಾಡ್ಕೊಟ್ರು. ನಾನ್ ತಿನ್ಕೊಂಡ್ ಕೂತಿದ್ದೆ, ಆಗ್ಲಿ ಮತ್ತೆ ಚಳಿ ಶುರು ಆಗೋಯ್ತು. ಅದಕ್ಕೆ ಅಂತ ನಮ್ಮ ಮನೆಯವರು ಬೇಗ ಹೋಗಿ ಟ್ಯಾಬ್ಲೆಟ್ ತಂದ್ಕೊಟ್ರು. ನಾನು ಟ್ಯಾಬ್ಲೆಟ್ ನ ತಗೊಂಡು ಚಳಿಗೆ ಜರ್ಕಿನ್ ಹಾಕೊಂಡು ಮಲ್ಕೊಳ್ಳೋಣ ಅಂತ ಹೊರಟೆ. ಈ ಬ್ಲಾಗ್ ಇಷ್ಟ ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.